ಗುರವೇ ನಮಃ. ಶ್ರೀ ಗಣೇಶಾಯ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಲೋಕಮಂಗಳಕರರಾದಂತಹ ಶ್ರೀ ಶಂಕರರನ್ನು ಸ್ಮರಿಸ್ತಾ ಶಿವಾಪರಾಧ ಕ್ಷಮಾಪಣಾ ಸ್ತುತಿಯಲ್ಲಿ 10ನೆಯ ಸ್ತೋತ್ರ 10ನೆಯ ಶ್ಲೋಕದಲ್ಲಿ ನಾವಿಂದಿದ್ದೇವೆ. ಇಲ್ಲಿ ಯೋಗ ಮಾರ್ಗವನ್ನು ವಿಶೇಷವಾಗಿ ನಮಗೆ ತಿಳಿಸ್ತಾ ಭಗವಂತನನ್ನು ಕಾಣಲು ನಾವು ಯಾವ ರೀತಿಯಾಗಿ ತಪಸ್ಸನ್ನು ಮಾಡಬೇಕು ಎನ್ನುವಂಥದ್ದನ್ನು ನಮಗಿಲ್ಲಿ ಹೇಳಿದ್ದಾರೆ. ಸ್ಥಿತ್ವಾ ಸ್ಥಾನೇ ಸರೋಜೆ ಪ್ರಣವಮಯ ಮರುತ್ಕುಂಭಿತೆ ಸೂಕ್ಷ್ಮ ಮಾರ್ಗೇ ಶಾಂತೆ ಸ್ವಾಂತೆ ಪ್ರಲೀನೆ ಪ್ರಕಟಿತ ವಿಭವೆ ಜ್ಯೋತಿರೂಪೇ ಪರಾಕ್ಷ್ಯೆ ಲಿಂಗಜ್ಞೆ ಬ್ರಹ್ಮವಾಕ್ಯೆ ಸಕಲತನುಗತಂ ಶಂಕರಂ ನ ಸ್ಮರಾಮಿ ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ ಎಂಬುದಾಗಿ. ಯೋಗಾಸನಗಳಲ್ಲಿ ಬರುವಂತಹ ಪದ್ಮಾಸನವನ್ನು ಹೇಳಿದ್ದಾರೆ. ಸ್ಥಿತ್ವ ಸ್ಥಾನೇ ಸರೋಜೆ, ಪದ್ಮಾಸನದಲ್ಲಿ ಕುಳಿತು ಪ್ರಣವಮಯ ಮರುತ್ಕುಂಭಿತೆ ಸೂಕ್ಷ್ಮ ಮಾರ್ಗೇ, ಸುಷುಮ್ನಾ ನಾಡ್ಯಂತರ್ಗತವಾಗಿ ಶ್ವಾಸವನ್ನ ಕುಂಭಕದಲ್ಲಿ ನಿಲ್ಲಿಸ್ತಾ ಓಂಕಾರದಲ್ಲಿ ನಮ್ಮ ಮನಸ್ಸನ್ನು ಲೀನಗೊಳಿಸ್ಬೇಕಂತೆ. ಇದು ಯೋಗಿಗಳಿಗೆ ಮಾತ್ರ ಸಾಧ್ಯ. ಸಾಮಾನ್ಯರಾದಂತಹ ನಮ್ಮಂತಹ ಅಲ್ಪ ಹುಲು ಮಾನವರಿಗೆ ಇದು ಅತ್ಯಂತ ದುಸ್ತರ ಅಂತಲೇ ಹೇಳಬೇಕು. ಆದರೆ ಆ ಭಗವಂತನನ್ನು ಕಾಣುವುದಕ್ಕೆ ಇದು ಅತ್ಯಂತ ವಿಶೇಷವಾದಂತಹ ಒಂದು ಸ್ಥಿತಿ ಸಾಧ್ಯ ಎಂಬುದಾಗಿ ಹೇಳುವಂತಹದ್ದು. ಆ ರೀತಿಯಲ್ಲಿ ಯೋಗ ಸಾಧನೆಯ ಮೂಲಕವಾಗಿ ಭಗವಂತನನ್ನು ಸುಷುಮ್ನಾ ನಾಡಿ ಅಂತರ್ಗತವಾದಂತಹ ಶ್ವಾಸೋಚ್ಛ್ವಾಸ ಇದನ್ನು ಮಾಡ್ತಾ ಆ ಭಗವಂತನನ್ನು ಕಾಣುವಂತಹದ್ದೇನಿದೆ, ಆ ರೀತಿಯಾಗಿ ಮಾಡಿದಂತಹ ಯೋಗಿಗಳು ಇವತ್ತಿನ ದಿನವೂ 300-400 ವರ್ಷಗಳವರೆಗೂ ಬದುಕಬಲ್ಲರು. ಯಾಕೆಂದರೆ ನಾವು ಎಷ್ಟು ನಿಧಾನವಾಗಿ ಉಸಿರಾಡ್ತೇವೆ ಅಷ್ಟರ ಮಟ್ಟಿಗೆ ನಮ್ಮ ಜೀವನದ ಕಾಲ ಎನ್ನುವಂತಹದ್ದು, ಬದುಕಿನ ಕಾಲ ಎನ್ನುವಂತಹದ್ದು ಹೆಚ್ಚಾಗ್ತದೆ ಅಂತ ಹೇಳ್ತಾರೆ. ಆದ್ರಿಂದ ನಮ್ಮ ಉಸಿರಾಟ ಎನ್ನುವಂತಹದ್ದು ನಮ್ಮ ಜೀವಿತಾವಧಿಯನ್ನು ಅಧಿಕಗೊಳಿಸ್ತದೆ. ಆದರೆ ಇವತ್ತಿನ ದಿನ ಮಾಂಸಾದಿಗಳನ್ನು ತಿನ್ನುವಂಥವನ್ನೇ ಜಾಸ್ತಿ ಗಟ್ಟಿ, ಅವನಲ್ಲಿ ಬಲ ಜಾಸ್ತಿ ಇರ್ತದೆ, ಅವರೇ ಜಾಸ್ತಿ ದಾರ್ಢ್ಯರಾಗಿರ್ತಾರೆ ಹೇಳುವಂತಹ ಒಂದು ವಿಚಾರ ಸ್ವಾಭಾವಿಕವಾಗಿ ಜನಮಾನಸದಲ್ಲಿ ಹೊಕ್ಕಿದೆ. ಆದರೆ ಅದು ಸುಳ್ಳು. ಯಾರು ಯೋಗವನ್ನು ಮಾಡ್ತಾರೆಯೋ, ಯಾರು ಅಧಿಕವಾಗಿ ನಿಧಾನವಾದಂತಹ ಶ್ವಾಸೋಚ್ಛ್ವಾಸದ ಪ್ರಕ್ರಿಯೆಯಲ್ಲಿ ತಮ್ಮ ಮನಸ್ಸನ್ನು ನಿಲ್ಲಿಸ್ತಾ ಇರ್ತಾರೆಯೋ ಅಂತಹ ಯೋಗಿಗಳು ಹೆಚ್ಚು ದೀರ್ಘಕಾಲ ಬದುಕಿದಂಥವರು. ಹಿಂದಿನ ಎಲ್ಲ ಋಷಿಗಳು, ವಸಿಷ್ಠಾದಿಗಳೆಲ್ಲವ ಅವರು ಯುಗಗಳವರೆಗೆ ಬದುಕಿ ತೋರಿದ್ದಾರೆ, ಬದುಕಿ ಈ ಜೀವನಕ್ಕೆ ಮಾರ್ಗದರ್ಶಕರಾಗಿದ್ದಾರೆ. ಹೀಗೆ ಆ ರೀತಿಯಾಗಿ ಆ ಭಗವಂತನನ್ನ ತನ್ನಲ್ಲಿ ತಾನು ಲೀನಗೊಳಿಸುವಂತಹದ್ದು. ಶಾಂತೆ ಸ್ವಾಂತೆ ಪ್ರಲೀನೆ ಪ್ರಕಟಿತ ವಿಭವೆ ಜ್ಯೋತಿರೂಪೇ ಪರಾಕ್ಷ್ಯೆ. ನಮ್ಮ ಅಂತರಂಗದಲ್ಲಿರುವಂತಹ ಒಂದು ಪ್ರಾಣವಾಯು ಅದು ಜ್ಯೋತಿ ರೂಪದಲ್ಲಿರ್ತದೆ ಅಂತ. ಅಂಗುಷ್ಠ ಮಾತ್ರ ಪುರುಷೋಂಗುಷ್ಠಂಚ, ನಮ್ಮ ಅಂಗುಷ್ಠದ ಆಕೃತಿಯಲ್ಲಿ ಆ ಒಂದು ದಿವ್ಯ ಜ್ಯೋತಿ ಶಕ್ತಿ ಎನ್ನುವಂತಹದ್ದು ನಮ್ಮಲ್ಲಿ ಇರ್ತದೆ. ಪ್ರತಿಯೊಂದು ಜೀವಿಯಲ್ಲಿಯೂ ಇರುವಂತಹ ಒಂದು ಪ್ರಾಣವಾಯು ಎನ್ನುವಂತಹದ್ದೇನಿದೆ ಅದನ್ನ ಶಾಂತೆ ಸ್ವಾಂತೆ ಪ್ರಲೀನೆ. ಯಾರಿಗೂ ಈಗ ಏಕಾಂತ ಎನ್ನುವಂತಹದ್ದು ಬೇಡ. ಒಬ್ಬನೇ ಇದ್ದಾನೆ, ತನ್ನ ಹೆಂಡತಿ ಮಕ್ಕಳು ಎಲ್ಲೋ ಹೋಗಿದ್ದಾರೆ ಅಂತಾದರೆ, ಅಥವಾ ಅಪ್ಪ ಅಮ್ಮ ಎಲ್ಲೋ ನೆಂಟರ ಮನೆಗೆ ಹೋಗಬೇಕು, ನೀನು ಮನೆ ಕಾಯಿ ಅಂತ ಹೇಳಿ ನಮ್ಮನ್ನು ಒಬ್ಬೊಬ್ಬರನ್ನೇ ಬಿಟ್ಟು ಹೋದರೆ ನಾವು ಇನ್ನೊಂದು 2 ಜನ ಫ್ರೆಂಡ್ಸನ್ನು ಕರ್ಕೊಳ್ತೇವೆ. ಅಥವಾ ನಾವು ಯಾವ ಫ್ರೆಂಡ್ಸ್ ಖಾಲಿ ಇದ್ದಾರೆಯೋ, ಯಾವ ಸ್ನೇಹಿತರ ಮನೆಗೆ ಹೋಗ್ಬೋದೋ ಆ ರೀತಿಯಲ್ಲಿ ನಾವು ಹೆಚ್ಚು ಹೆಚ್ಚು ಜನರು ಒಟ್ಟಿಗೆ ಇರುವುದಕ್ಕೆ ಪ್ರಯತ್ನ ಮಾಡ್ತೇವೆ. ಆದರೆ ಆ ಏಕಾಂತ ಎನ್ನುವಂತಹದ್ದು ವಿಶೇಷವಾದಂತಹ ಸಿದ್ಧಿ ಕೊಡುವಂತಹದ್ದು. ಯಾಕೆಂದರೆ ಗೌಜು ಗದ್ದಲಗಳಿಲ್ಲದೆ ಏಕಾಂತದಲ್ಲಿ ಶಾಂತವಾದಂತಹ ಒಂದು ಸ್ವರೂಪ. ಅದು ಹೊರಗಡೆ ಇರುವಂತಹ ಸೌಂಡ್ ಅಲ್ಲ, ನಮ್ಮ ಅಂತರಂಗದಲ್ಲಿ ಇನ್ನೊಂದು ಗದ್ದಲ ಆಗ್ತಾ ಇರ್ತದೆ. ಅವ್ರು ಹೇಳಿದ ಮಾತು, ಇವ್ರಿಗೆ ಕೇಳಿದಂತಹ ಒಂದು ನುಡಿ, ಹೆಂಡತಿಗೆ ತೆಗೆಸ್ಕೊಳ್ಬೇಕಾದಂತಹ ಒಡವೆಯೋ ವಸ್ತ್ರವೋ ವಸ್ತುವೋ, ಮಕ್ಕಳ ವಿದ್ಯಾಭ್ಯಾಸವೋ, ತನ್ನ ಜೀವಿತದ ಸಂಪಾದನೆಯೋ,
ಇದು ಎಲ್ಲದರ ಇನ್ನೊಂದು ಗೌಜು ಗದ್ದಲ ಎನ್ನುವಂತಹದ್ದು ಮನಸ್ಸಿನೊಳಗಿರ್ತದೆ. ಅದನ್ನೂ ಕೂಡ ದೂರ ಮಾಡಿಕೊಂಡು ಶಾಂತೆ ಸ್ವಾಂತೆ ತನ್ನೊಳಗೆ ಶಾಂತಿಯನ್ನ ಕಂಡುಕೊಳ್ತಾ ಪ್ರಕಟಿತ ವಿಭವೇ ಜ್ಯೋತಿ ರೂಪೇ ಪರಾಕ್ಷೆ, ಆ ಪರ ಎನ್ನುವಂತಹ ಇನ್ನೊಂದು ಶಕ್ತಿ ಏನಿದೆ ಒಳಗೆಲ್ಲ ಅಡಗಿರುವಂತಹದ್ದು. ಯಾಕೆಂದ್ರೆ ಈಗ ಒಂದು ನಮಗೆ ಕಣ್ಣಿಗೆ ಕಾಣದೇ ಇರುವಂತಹದ್ದು, ಕಣ್ಣಿಗೆ ಕಾಣುವುದೆಲ್ಲ ನಷ್ಟ, ಸುಳ್ಳು ಇದು. ಆದ್ರೆ ಕಣ್ಣಿಗೆ ಕಾಣದೇ ಇರುವಂತಹದ್ದು ಒಂದೇ ಸತ್ಯ ಅಂತ ಹೇಳಿದಂತಹದ್ದು. ಅದು ಹೇಗಾಗ್ತದೆ ಅಂದ್ರೆ ಈಗ ನಮಗೆ ಗೊತ್ತಾಗುವಂತಹದ್ದು ಅನುಭವಕ್ಕೆ ಬರ್ತದೆ. ಯಾವುದು? ವಾಯು ಸಂಚಾರದಲ್ಲಿ ನಮಗೆ ಚರ್ಮಕ್ಕೆ ಗೊತ್ತಾಗ್ತದೆ, ಕಣ್ಣಿಗೆ ಎಲೆಗಳು ಅಲ್ಲಾಡಿದಾಗ ಅದರ ಗೊತ್ತಾಗ್ತದೆ. ಆ ವಾಯುವಿನ ಚಲನೆಯಲ್ಲಿರುವಂತಹ ಒಂದು ಶಕ್ತಿ ಇದೆಯಲ್ಲ, ಅದು ಭಗವಂತ. ಆ ನೀರಿನ ಒಳಗೆ ನೀರಿನ ಚಲನೆಯಲ್ಲಿರುವಂತಹ ಶಕ್ತಿ ಹಾಗೂ ನೀರಿನಲ್ಲಿ ಜೀವರಾಶಿಗಳನ್ನು ಉತ್ಪನ್ನ ಮಾಡಿ ಬೆಳೆಸಿ ಉಳಿಸಿಕೊಳ್ಳುವಂತಹ ಯಾವ ಶಕ್ತಿ ಇದೆಯಲ್ಲ, ಅದು ಭಗವಂತ. ಅಗ್ನಿಯಲ್ಲಿ ಜ್ವಲಿಸುವಂತಹ ಒಂದು ಶಕ್ತಿ, ಯಾಕೆಂದ್ರೆ ಅಗ್ನಿಯನ್ನು ಮುಟ್ಟಿದ್ರೆ ನಮಗೆ ಸುಡುವಂತಹದ್ದು ಗೊತ್ತಾಗ್ತದೆ. ಆದ್ರೆ ಆ ಅಗ್ನಿ ಅಲ್ಲಿ ಇರುವಿಕೆ ಎನ್ನುವಂತಹದ್ದು ಉಂಟಾಗಬೇಕಲ್ಲ, ಆ ಶಕ್ತಿ ಭಗವಂತ. ಇನ್ನು ಆಕಾಶದಲ್ಲಿ ಎಲ್ಲಿಯವರೆಗೆ ನಮಗೆ ವಿಸ್ತಾರವಾಗಿ ಕಣ್ಣಿಗೆ ಕಾಣುತ್ತದೆಯೋ ಅದರನ್ನು ಹೊರಗೂ ಆಕಾಶ ಇದೆ ಎನ್ನುವಂತಹದ್ದು ನಮಗೆ ಗೊತ್ತಾಗುವುದು ಯಾವಾಗ ಅಂದ್ರೆ ಮೇಲೆ ಬಾನನ್ನು ನೋಡಿದಾಗ, ಮೇಲ್ಮುಖವಾಗಿ ನೋಡಿದಾಗ ನಮಗೆ ನೀಲಿಯಾಗಿ ಅದು ನಮಗೆ ಗೋಚರ ಆಗ್ತದೆ. ಆದರೆ ಆ ಸೂರ್ಯನ ಪ್ರಕಾಶ ಬೀಳದೇ ಇರುವಂತಹ ಜಾಗ ಮುಂದಿರುವುದರಿಂದ ಈ ಸೂರ್ಯನ ಪ್ರಕಾಶ ಬಿದ್ದ ಜಾಗದಿಂದ ಹೊರಗಡೆ ಜಾಗವನ್ನು ನಾವು ನೋಡುವಾಗ ಅದು ನಮಗೆ ಕಪ್ಪಿನ ನೀಲಿಯ ಅನುಭವವನ್ನು ಕೊಡುತ್ತದೆ. ಆ ರೀತಿಯಾದಂತಹ ಅನುಭವವನ್ನು ಮುಂದೆ ಇದ್ದಾನೆ ಅವನು ಹೇಳುವಂತಹದ್ದು ಕೂಡ ಗೊತ್ತಾದಾಗ ಇದರ ಅರ್ಥ ಆಗಲಿಕ್ಕೆ ಸಾಧ್ಯ. ಹಾಗೆಯೇ ಈ ಭೂಮಿಯಲ್ಲಿ ಹುಟ್ಟಿರುವಂತಹ ಪ್ರತಿಯೊಂದು ಜಂತುವು ಕೂಡ ಒಣಗಿ ಬೇಸಿಗೆಯಿಂದ ತೃಣವಾಗಿ ಕಾಣದೇಹ ಮಣ್ಣಾಗಿ ಕಾಣದೇಹ ತೃಣ ಮೊಳೆಯುವುದು ಮರಳಿ ಹನಿ ಎರಡು ಬೀಳೆ. ಅಂದ್ರೆ ಮತ್ತೆ ಮಳೆ ಎರಡು ಹನಿ ಬಿತ್ತು ಅಂತಾದ್ರೆ ಇದೆಲ್ಲ ಹೊಸರಾಗಿ ಭೂಮಿಯಲ್ಲಿ ಗೋಚರಿಸ್ತದೆ. ಅಂತಹ ಒಂದು ಭೂಮಿಯಲ್ಲಿರುವಂತಹ ಶಕ್ತಿ, ಭೂಮಿಯ ಚಲನೆ ಶಕ್ತಿ, ಭೂಮಿ ನಿರಂತರವಾಗಿ ಸುತ್ತುತ್ತದೆಯಲ್ಲ, ಅದು ಸುತ್ತಿ ಸುತ್ತಿ ಸುತ್ತಾ ನಮ್ಮನ್ನೆಲ್ಲ ಹೊತ್ತಿದೆಯಲ್ಲ, ಆ ಒಂದು ಶಕ್ತಿಯನ್ನ ಯಾವ ಒಂದು ಅದ್ಭುತ ಎನ್ನುವಂತಹ ಶಿವನಿಂದ ನಿರ್ಮಾಣ ಆಗಿದೆಯೋ ಅಂತಹ ಒಂದು ಶಕ್ತಿ ತನ್ನಂತರ್ಗತವಾಗಿದೆ ನಮ್ಮ ಹೃದಯ ಮಂದಿರದಲ್ಲಿ. ಪದ್ಮಕೋಶ ಪ್ರತೀಕಾಶಗುಂ ಹೃದಯಂಚಾಪ್ಯಧೋಮುಖಂ ಅಂತ ಹೇಳಿದ್ದಾರೆ. ಆ ರೀತಿಯಲ್ಲಿರುವಂತಹ ಯಾವ ಒಂದು ಶಕ್ತಿಯನ್ನ ಆ ಭಗವಂತನನ್ನ ಸ್ವರೂಪ ಲಿಂಗಜ್ಞೆ ಬ್ರಹ್ಮವಾಕ್ಯೇ ಸಕಲ ತನುಗತಂ, ಆ ಬ್ರಹ್ಮವಾಕ್ಯ ತತ್ ತ್ವಮಸಿ ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹ ಯಾವ ಬ್ರಹ್ಮವಾಕ್ಯ ಇದೆ, ಆ ಬ್ರಹ್ಮವಾಕ್ಯವನ್ನ ನಮ್ಮ ತನುಗತಂ ನನ್ನ ದೇಹದೊಳಗಿದೆ, ಅದು ಆ ಒಂದು ಶಕ್ತಿ ನಮ್ಮೊಳಗಿದೆ ಎನ್ನುವಂತಹದ್ದು ಆ ಭಗವಂತನನ್ನು ನಾವು ಕಾಣ್ತಾ ಆ ಶಿವನನ್ನ ಧ್ಯಾನಿಸುವಂತಹ ಒಂದು ಸ್ಥಿತಿಯಲ್ಲಿ ಶಂಕರನನ್ನ ಸ್ಮರಿಸ್ತಾ, ಶಂಕರನನ್ನು ನಾನು ಕಾಣಲಿಲ್ಲ, ಈ ರೀತಿಯಾಗಿ ನಾನು ಮಾಡಿದಂತಹ ಅಪರಾಧಗಳೆಲ್ಲವನ್ನೂ ಕೂಡ ಕ್ಷಮಿಸು ಹೇ ಶಿವ ಶಂಭೋ ಶಂಕರ ಎಂಬುದಾಗಿ ಆ ಭಗವಂತನಲ್ಲಿ ಪ್ರಾರ್ಥಿಸಿದ್ದು. ಆದರೆ ಇಷ್ಟೊಂದು ಆಳವಾಗಿ ನಮ್ಮ ಹತ್ರ ಆ ಭಗವಂತನನ್ನು ಕಾಣುವುದು ಅತ್ಯಂತ ದುಸ್ತರ. ಆದರೆ ನಾವು ಆ ಭಗವಂತನಲ್ಲಿ ಒಂದು ನಂಬಿಕೆಯನ್ನು ಇಡಬೇಕು. ಆ ಭಗವಂತ ಇದ್ದಾನೆ, ಆ ಭಗವಂತ ಈ ಜಗತ್ತೆಲ್ಲವೂ ಕೂಡ ನಡೆಯುವುದಕ್ಕೆ ಕಾರಣೀಕರ್ತನಾಗಿ ನಮ್ಮನ್ನು ಸಲಹುತ್ತಾ ಇದ್ದಾನೆ, ನಮ್ಮನ್ನು ಕಾಪಾಡ್ತಾ ಇದ್ದಾನೆ ಎನ್ನುವಂತಹ ಒಂದು ನಂಬಿಕೆ ಇದ್ದು, ಆ ನಂಬಿಕೆಯಿಂದ ಆ ಭಗವಂತನಿಗೆ ನಿತ್ಯವೂ ಪ್ರದಕ್ಷಿಣೆಯೋ ನಮಸ್ಕಾರವೋ ಅವನ ಪೂಜೆಯೋ ಅವನಿಗೆ ಅರ್ಚನೆಯೋ ಇತ್ಯಾದಿಗಳನ್ನು ನಾವು ಮಾಡ್ತಾ 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 ಅವನನ್ನೇ ಮನಸ್ಸಿನಲ್ಲಿ ಆದರೂ ಧ್ಯಾನ ಮಾಡ್ತಾ ಇದ್ರೆ ನಮಗೆ ಮುಂದೆ ಎಂದಾದರೊಂದು ದಿವಸ ಈ ಒಂದು ಶಕ್ತಿಯನ್ನ ಕೊಟ್ಟು ಆ ಭಗವಂತನ ಪಾದದಲ್ಲಿ ನಮ್ಮನ್ನು ಲೀನಗೊಳಿಸಿಕೊಂಡಾನು. ಆ ರೀತಿಯಲ್ಲಿ ಆ ಭಗವಂತನನ್ನ ಕಾಣುವಂತಹ, ಆ ಭಗವಂತನನ್ನ ಆರಾಧಿಸುವಂತಹ ಶಕ್ತಿ ಸಾಮರ್ಥ್ಯಗಳೆಲ್ಲವನ್ನ ಕೂಡ ಆ ಮಹಾದೇವ ಶಂಭು ಶ್ರೀ ಶಂಕರರು ನಮ್ಮೆಲ್ಲರಿಗೂ ನೀಡಿ ಕಾಪಾಡಲಿ ಎಂಬುದಾಗಿ ಆ ಭಗವತ್ಪಾದರಲ್ಲಿಯೂ ಹಾಗೂ ಶಿವ ಶಂಕರನಲ್ಲಿಯೂ ಪ್ರಾರ್ಥನೆಯನ್ನು ಮಾಡೋಣ. ನಮಸ್ಕಾರ.